ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರಿಯಾಂಕಾ ಮಾತಾಡ್ತಾ ಇದ್ದೀನಿ. ಡೈಲಿ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಸಬ್ಬಕ್ಕಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪಿನ ಬೆನಿಫಿಟ್ಸ್ ಏನು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮೆಂತ್ಯ ಸೊಪ್ಪು ಕೊಡೋದ್ರಿಂದ ಬಾಣಂತಿಯರಿಗೆ ತುಂಬ ಬೆನಿಫಿಟ್ಸ್ ಇದೆ ಮತ್ತು ಸಬ್ಬಕ್ಕಿ ಸೊಪ್ಪಿಂದನೂ ಅಷ್ಟೇ ಬೆನಿಫಿಟ್ಸ್ ಇದೆ. ಏನು ಅಂತ ಒಂದೊಂದಾಗಿ ಇದರಲ್ಲಿ ನಾನು 5 ಅಂಶಗಳನ್ನ ತಿಳಿಸ್ಕೊಡ್ತೀನಿ. ಮೊದಲನೇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ, ಎರಡನೇದು ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ, ಮೂರನೇದು ರಕ್ತಹೀನತೆಗೆ ಸಹಾಯ ಮಾಡುತ್ತೆ, ನಾಲ್ಕನೇದು ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆ ಇರುತ್ತೆ ಮತ್ತು ಎದೆ ಹಾಲು ಬರೋಕ್ಕೆ ಸಹಾಯ ಮಾಡುತ್ತೆ. ಇದಿಷ್ಟು ಮೆಂತ್ಯ ಸೊಪ್ಪಿಂದ. ಈಗ ಸಬ್ಬಕ್ಕಿ ಸೊಪ್ಪಿನ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಬಾಣಂತಿಗೆ ಸಬ್ಬಕ್ಕಿ ಸೊಪ್ಪು ಕೊಡೋದ್ರಿಂದ ಆದಷ್ಟು ಹೀಟ್ ಆಗೋದಿಲ್ಲ, ಕೋಲ್ಡಲ್ಲೇ ಇರುತ್ತೆ ಮತ್ತು ಇದು ಎದೆ ಹಾಲು ಬರೋಕ್ಕೆ ತುಂಬ ಉಪಯೋಗವಾಗಿದೆ. ಆದಷ್ಟು ಬಾಣಂತಿಗೆ ವಾರದಲ್ಲಿ 3 ದಿನ ಸಬ್ಬಕ್ಕಿಯಲ್ಲಿ ಪಲ್ಯ ಅಥವಾ ರಸಂ ಮಾಡಿಕೊಡೋದು ತುಂಬ ಒಳ್ಳೆಯದು. ಈ ವಿಡಿಯೋ ಏನಾದರೂ ಇಷ್ಟ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.